ತಂಬಾಕು ಪ್ರಿಯರಿಗೆ ಮತ್ತು ಪಾನ್ ಮಸಾಲ ಬಳಕೆದಾರರಿಗೆ ಕೇಂದ್ರ ಸರ್ಕಾರ ಹೊಸ ವರ್ಷದ ಆರಂಭದಲ್ಲೇ ಬಿಗ್ ಶಾಕ್ ಅನ್ನು ನೀಡಿದೆ. ಫೆಬ್ರವರಿ 1ನೇ ತಾರೀಕಿಂದ ಜಾರಿಗೆ ಬರುವಂತೆ ತಂಬಾಕು ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಅಬಕಾರಿ ಸುಂಕ, ಪಾನ್ ಮಸಾಲ ಮೇಲೆ ಹೊಸ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್ ಅನ್ನು ವಿಧಿಸೋದಕ್ಕೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಹೀಗಾಗಿ ಸಿಗರೇಟ್ ಹಾಗೂ ಪಾನ್ ಮಸಾಲಗಳ ದರಗಳು ಏರಿಕೆಯಾಗಲಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಬೀಳಲಿದೆ. ಸಿಗರೇಟ್ ಸೇದವರು ನೋಡಬೇಕು, ತಂಬಾಕು ಹಾಕೊಳ್ಳೋರು ನೋಡಬೇಕು. ಈ ಸಿಗರೇಟ್ ಮತ್ತು ತಂಬಾಕು ಪ್ರಿಯರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಪಾನ್ ಮಸಾಲ ಬಳಕೆದಾರರಿಗೆ ಕೇಂದ್ರ ಶಾಕ್ ಕೊಟ್ಟಿದೆ. ಸಿನ್ ಗೂಡ್ಸ್ ಮೇಲೆ ಮತ್ತಷ್ಟು ಜಿಎಸ್ಟಿಯನ್ನ ಹಾಕಿದೆ ಮೋದಿ ಸರ್ಕಾರ. ತಂಬಾಕು ಉತ್ಪನ್ನಗಳ ಮೇಲೆ 28ರ ಬದಲು 40% ಜಿಎಸ್ಟಿ, 40% ಜಿಎಸ್ಟಿ. ಸಿನ್ ಗೂಡ್ಸ್ ಅಂದ್ರೆ ಮಜಾ ಕೊಡುತ್ತೆ, ಆದ್ರೆ ಇವ್ಯಾವುದು ಕೂಡ ಆರೋಗ್ಯಕರವಲ್ಲ, ಇಂಜೂರಿಯಸ್ ಟು ಹೆಲ್ತ್. ಫೆಬ್ರವರಿ 1ನೇ ತಾರೀಕಿಂದ ಜಾರಿಗೆ ಬರುತ್ತೆ ಈ ಹೊಸ ದರ. 18 ರೂಪಾಯಿಗೆ ಸಿಗ್ತಾ ಇದ್ದ ಸಿಗರೇಟ್ 21ರಿಂದ 22 ರೂಪಾಯಿ ಸಿಗುತ್ತೆ. ಇನ್ಮೇಲೆ ಸಿಕ್ಕಿದ್ದೇ ಚಾನ್ಸ್ ಅಂತ ಕಂಪನಿಗಳು ಇನ್ನಷ್ಟು ಬೆಲೆ ಏರಿಕೆ ಮಾಡಿದ್ರು ಮಾಡಬಹುದು. ಆಗ ಒಂದು ಸಿಗರೇಟ್ ಬೆಲೆ 25ರಿಂದ 30 ರೂಪಾಯಿಗೆ ಸಿಗುತ್ತೆ. ಆದ್ರೆ ಬೀಡಿ ಮೇಲಿನ ಸೆಸ್ ಅನ್ನ 18ಕ್ಕೆ ಇಳಿಸಿದೆ ಕೇಂದ್ರ ಸರ್ಕಾರ. ಕಾರಣ ಮಹಿಳೆಯರಿಗೆ ಉದ್ಯಮ ಒದಗಿಸಿರೋದು ಈ ಬೀಡಿ ಉದ್ಯಮ. ಇದೇ ಕಾರಣಕ್ಕೆ ಬೀಡಿ ಮೇಲಿನ ಸೆಸ್ ಪ್ರಮಾಣವನ್ನ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಇನ್ನು ನೆಕ್ಸ್ಟ್, ಭಾರತೀಯರ ಕನಸು ಕೊನೆಗೂ ನನಸಾಗ್ತಾ ಇದೆ. ಬುಲೆಟ್ ರೈಲು ಯಾವಾಗ ಸಂಚಾರ ಮಾಡಲಿದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಇಷ್ಟಕ್ಕೂ ಟಿಕೆಟ್ ರೇಟ್ ಎಷ್ಟು ಅಂತ ಹೇಳ್ತೀನಿ, ರೈಲು ಯಾವಾಗ ಸಂಚರಿಸುತ್ತೆ ಅಂತ ನೋಡ್ಕೊಂಡು. ತಂಬಾಕು ಪ್ರಿಯರಿಗೆ ಮತ್ತು ಪಾನ್ ಮಸಾಲ ಬಳಕೆದಾರರಿಗೆ ಕೇಂದ್ರ ಸರ್ಕಾರ ಹೊಸ ವರ್ಷದ ಆರಂಭದಲ್ಲೇ ಬಿಗ್ ಶಾಕ್ ಅನ್ನು ನೀಡಿದೆ. ಫೆಬ್ರವರಿ 1ನೇ ತಾರೀಕಿಂದ ಜಾರಿಗೆ ಬರುವಂತೆ ತಂಬಾಕು ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಅಬಕಾರಿ ಸುಂಕ, ಪಾನ್ ಮಸಾಲ ಮೇಲೆ ಹೊಸ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್ ಅನ್ನು ವಿಧಿಸೋದಕ್ಕೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಹೀಗಾಗಿ ಸಿಗರೇಟ್ ಹಾಗೂ ಪಾನ್ ಮಸಾಲಗಳ ದರಗಳು ಏರಿಕೆಯಾಗಲಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಬೀಳಲಿದೆ. ಸಿಗರೇಟ್ ಸೇದವರು ನೋಡಬೇಕು, ತಂಬಾಕು ಹಾಕೊಳ್ಳೋರು ನೋಡಬೇಕು. ಈ ಸಿಗರೇಟ್ ಮತ್ತು ತಂಬಾಕು ಪ್ರಿಯರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಪಾನ್ ಮಸಾಲ ಬಳಕೆದಾರರಿಗೆ ಕೇಂದ್ರ ಶಾಕ್ ಕೊಟ್ಟಿದೆ. ಸಿನ್ ಗೂಡ್ಸ್ ಮೇಲೆ ಮತ್ತಷ್ಟು ಜಿಎಸ್ಟಿಯನ್ನ ಹಾಕಿದೆ ಮೋದಿ ಸರ್ಕಾರ. ತಂಬಾಕು ಉತ್ಪನ್ನಗಳ ಮೇಲೆ 28ರ ಬದಲು 40% ಜಿಎಸ್ಟಿ, 40% ಜಿಎಸ್ಟಿ. ಸಿನ್ ಗೂಡ್ಸ್ ಅಂದ್ರೆ ಮಜಾ ಕೊಡುತ್ತೆ, ಆದ್ರೆ ಇವ್ಯಾವುದು ಕೂಡ ಆರೋಗ್ಯಕರವಲ್ಲ, ಇಂಜೂರಿಯಸ್ ಟು ಹೆಲ್ತ್. ಫೆಬ್ರವರಿ 1ನೇ ತಾರೀಕಿಂದ ಜಾರಿಗೆ ಬರುತ್ತೆ ಈ ಹೊಸ ದರ. 18 ರೂಪಾಯಿಗೆ ಸಿಗ್ತಾ ಇದ್ದ ಸಿಗರೇಟ್ 21ರಿಂದ 22 ರೂಪಾಯಿ ಸಿಗುತ್ತೆ. ಇನ್ಮೇಲೆ ಸಿಕ್ಕಿದ್ದೇ ಚಾನ್ಸ್ ಅಂತ ಕಂಪನಿಗಳು ಇನ್ನಷ್ಟು ಬೆಲೆ ಏರಿಕೆ ಮಾಡಿದ್ರು ಮಾಡಬಹುದು. ಆಗ ಒಂದು ಸಿಗರೇಟ್ ಬೆಲೆ 25ರಿಂದ 30 ರೂಪಾಯಿಗೆ ಸಿಗುತ್ತೆ. ಆದ್ರೆ ಬೀಡಿ ಮೇಲಿನ ಸೆಸ್ ಅನ್ನ 18ಕ್ಕೆ ಇಳಿಸಿದೆ ಕೇಂದ್ರ ಸರ್ಕಾರ. ಕಾರಣ ಮಹಿಳೆಯರಿಗೆ ಉದ್ಯಮ ಒದಗಿಸಿರೋದು ಈ ಬೀಡಿ ಉದ್ಯಮ. ಇದೇ ಕಾರಣಕ್ಕೆ ಬೀಡಿ ಮೇಲಿನ ಸೆಸ್ ಪ್ರಮಾಣವನ್ನ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಇನ್ನು ನೆಕ್ಸ್ಟ್, ಭಾರತೀಯರ ಕನಸು ಕೊನೆಗೂ ನನಸಾಗ್ತಾ ಇದೆ. ಬುಲೆಟ್ ರೈಲು ಯಾವಾಗ ಸಂಚಾರ ಮಾಡಲಿದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಇಷ್ಟಕ್ಕೂ ಟಿಕೆಟ್ ರೇಟ್ ಎಷ್ಟು ಅಂತ ಹೇಳ್ತೀನಿ, ರೈಲು ಯಾವಾಗ ಸಂಚರಿಸುತ್ತೆ ಅಂತ ನೋಡ್ಕೊಂಡು. ತಂಬಾಕು ಪ್ರಿಯರಿಗೆ ಮತ್ತು ಪಾನ್ ಮಸಾಲ ಬಳಕೆದಾರರಿಗೆ ಕೇಂದ್ರ ಸರ್ಕಾರ ಹೊಸ ವರ್ಷದ ಆರಂಭದಲ್ಲೇ ಬಿಗ್ ಶಾಕ್ ಅನ್ನು ನೀಡಿದೆ. ಫೆಬ್ರವರಿ 1ನೇ ತಾರೀಕಿಂದ ಜಾರಿಗೆ ಬರುವಂತೆ ತಂಬಾಕು ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಅಬಕಾರಿ ಸುಂಕ, ಪಾನ್ ಮಸಾಲ ಮೇಲೆ ಹೊಸ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್ ಅನ್ನು ವಿಧಿಸೋದಕ್ಕೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಹೀಗಾಗಿ ಸಿಗರೇಟ್ ಹಾಗೂ ಪಾನ್ ಮಸಾಲಗಳ ದರಗಳು ಏರಿಕೆಯಾಗಲಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಬೀಳಲಿದೆ. ಸಿಗರೇಟ್ ಸೇದವರು ನೋಡಬೇಕು,
ತಂಬಾಕು ಹಾಕೊಳ್ಳೋರು ನೋಡ್ಬೇಕು. ಈ ಸಿಗರೇಟ್ ಮತ್ತು ತಂಬಾಕು ಪ್ರಿಯರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಪಾನ್ ಮಸಾಲ ಬಳಕೆದಾರರಿಗೆ ಕೇಂದ್ರ ಶಾಕ್ ಕೊಟ್ಟಿದೆ. ಸಿನ್ ಗೂಡ್ಸ್ ಮೇಲೆ ಮತ್ತಷ್ಟು ಜಿಎಸ್ಟಿಯನ್ನ ಹಾಕಿದೆ ಮೋದಿ ಸರ್ಕಾರ. ತಂಬಾಕು ಉತ್ಪನ್ನಗಳ ಮೇಲೆ 28ರ ಬದಲು 40% ಜಿಎಸ್ಟಿ, 40% ಜಿಎಸ್ಟಿ. ಸಿನ್ ಗೂಡ್ಸ್ ಅಂದ್ರೆ ಮಜಾ ಕೊಡುತ್ತೆ, ಆದ್ರೆ ಇವ್ಯಾವುದು ಕೂಡ ಆರೋಗ್ಯಕರವಲ್ಲ, ಇಂಜೂರಿಯಸ್ ಟು ಹೆಲ್ತ್. ಫೆಬ್ರವರಿ 1ನೇ ತಾರೀಕಿಂದ ಜಾರಿಗೆ ಬರುತ್ತೆ ಈ ಹೊಸ ದರ. 18 ರೂಪಾಯಿಗೆ ಸಿಗ್ತಾ ಇದ್ದ ಸಿಗರೇಟ್ 21ರಿಂದ 22 ರೂಪಾಯಿಗೆ ಸಿಗುತ್ತೆ ಇನ್ಮೇಲೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಕಂಪನಿಗಳು ಇನ್ನಷ್ಟು ಬೆಲೆ ಏರಿಕೆ ಮಾಡಿದ್ರು ಮಾಡಬಹುದು. ಆಗ ಒಂದು ಸಿಗರೇಟ್ ಬೆಲೆ 25ರಿಂದ 30 ರೂಪಾಯಿಗೆ ಸಿಗುತ್ತೆ. ಆದ್ರೆ ಬೀಡಿ ಮೇಲಿನ ಸೆಸ್ ಅನ್ನ 18ಕ್ಕೆ ಇಳಿಸಿದೆ ಕೇಂದ್ರ ಸರ್ಕಾರ. ಕಾರಣ ಮಹಿಳೆಯರಿಗೆ ಉದ್ಯಮ ಒದಗಿಸಿರೋದು ಈ ಬೀಡಿ ಉದ್ಯಮ. ಇದೇ ಕಾರಣಕ್ಕೆ ಬೀಡಿ ಮೇಲಿನ ಸೆಸ್ ಪ್ರಮಾಣವನ್ನ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಇನ್ನು ನೆಕ್ಸ್ಟ್, ಭಾರತೀಯರ ಕನಸು ಕೊನೆಗೂ ನನಸಾಗ್ತಾ ಇದೆ. ಬುಲೆಟ್ ರೈಲು ಯಾವಾಗ ಸಂಚಾರ ಮಾಡಲಿದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಇಷ್ಟಕ್ಕೂ ಟಿಕೆಟ್ ರೇಟ್ ಎಷ್ಟು ಅಂತ ಹೇಳ್ತೀನಿ, ರೈಲು ಯಾವಾಗ ಸಂಚರಿಸುತ್ತೆ ಅಂತ ನೋಡ್ಕೊಂಬನ್ನಿ. ತಂಬಾಕು ಪ್ರಿಯರಿಗೆ ಮತ್ತು ಪಾನ್ ಮಸಾಲ ಬಳಕೆದಾರರಿಗೆ ಕೇಂದ್ರ ಸರ್ಕಾರ ಹೊಸ ವರ್ಷದ ಆರಂಭದಲ್ಲೇ ಬಿಗ್ ಶಾಕ್ ಅನ್ನು ನೀಡಿದೆ. ಫೆಬ್ರವರಿ 1ನೇ ತಾರೀಕಿಂದ ಜಾರಿಗೆ ಬರುವಂತೆ ತಂಬಾಕು ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಅಬಕಾರಿ ಸುಂಕ, ಪಾನ್ ಮಸಾಲ ಮೇಲೆ ಹೊಸ ಆರೋಗ್ಯ ಮತ್ತು ರಾಷ್ಟ್ರೀಯ ಭದ್ರತಾ ಸೆಸ್ ಅನ್ನು ವಿಧಿಸೋದಕ್ಕೆ ಸರ್ಕಾರ ಅಧಿಸೂಚನೆಯನ್ನು ಹೊರಡಿಸಿದೆ. ಹೀಗಾಗಿ ಸಿಗರೇಟ್ ಹಾಗೂ ಪಾನ್ ಮಸಾಲಗಳ ದರಗಳು ಏರಿಕೆಯಾಗಲಿದ್ದು ಗ್ರಾಹಕರ ಜೇಬಿಗೆ ಕತ್ತರಿ ಬೀಳಲಿದೆ. ಸಿಗರೇಟ್ ಸೇದವರು ನೋಡಬೇಕು, ತಂಬಾಕು ಹಾಕೊಳ್ಳೋರು ನೋಡಬೇಕು. ಈ ಸಿಗರೇಟ್ ಮತ್ತು ತಂಬಾಕು ಪ್ರಿಯರಿಗೆ ಕೇಂದ್ರ ಸರ್ಕಾರ ಶಾಕ್ ಕೊಟ್ಟಿದೆ. ಪಾನ್ ಮಸಾಲ ಬಳಕೆದಾರರಿಗೆ ಕೇಂದ್ರ ಶಾಕ್ ಕೊಟ್ಟಿದೆ. ಸಿನ್ ಗೂಡ್ಸ್ ಮೇಲೆ ಮತ್ತಷ್ಟು ಜಿಎಸ್ಟಿಯನ್ನ ಹಾಕಿದೆ ಮೋದಿ ಸರ್ಕಾರ. ತಂಬಾಕು ಉತ್ಪನ್ನಗಳ ಮೇಲೆ 28ರ ಬದಲು 40% ಜಿಎಸ್ಟಿ, 40% ಜಿಎಸ್ಟಿ. ಸಿನ್ ಗೂಡ್ಸ್ ಅಂದ್ರೆ ಮಜಾ ಕೊಡುತ್ತೆ, ಆದ್ರೆ ಇವ್ಯಾವುದು ಕೂಡ ಆರೋಗ್ಯಕರವಲ್ಲ, ಇಂಜೂರಿಯಸ್ ಟು ಹೆಲ್ತ್. ಫೆಬ್ರವರಿ 1ನೇ ತಾರೀಕಿಂದ ಜಾರಿಗೆ ಬರುತ್ತೆ ಈ ಹೊಸ ದರ. 18 ರೂಪಾಯಿಗೆ ಸಿಗ್ತಾ ಇದ್ದ ಸಿಗರೇಟ್ 21ರಿಂದ 22 ರೂಪಾಯಿಗೆ ಸಿಗುತ್ತೆ ಇನ್ಮೇಲೆ. ಸಿಕ್ಕಿದ್ದೇ ಚಾನ್ಸ್ ಅಂತ ಕಂಪನಿಗಳು ಇನ್ನಷ್ಟು ಬೆಲೆ ಏರಿಕೆ ಮಾಡಿದ್ರು ಮಾಡಬಹುದು. ಆಗ ಒಂದು ಸಿಗರೇಟ್ ಬೆಲೆ 25ರಿಂದ 30 ರೂಪಾಯಿಗೆ ಸಿಗುತ್ತೆ. ಆದ್ರೆ ಬೀಡಿ ಮೇಲಿನ ಸೆಸ್ ಅನ್ನ 18ಕ್ಕೆ ಇಳಿಸಿದೆ ಕೇಂದ್ರ ಸರ್ಕಾರ. ಕಾರಣ ಮಹಿಳೆಯರಿಗೆ ಉದ್ಯಮ ಒದಗಿಸಿರೋದು ಈ ಬೀಡಿ ಉದ್ಯಮ. ಇದೇ ಕಾರಣಕ್ಕೆ ಬೀಡಿ ಮೇಲಿನ ಸೆಸ್ ಪ್ರಮಾಣವನ್ನ ಇಳಿಕೆ ಮಾಡಿದೆ ಕೇಂದ್ರ ಸರ್ಕಾರ. ಇನ್ನು ನೆಕ್ಸ್ಟ್, ಭಾರತೀಯರ ಕನಸು ಕೊನೆಗೂ ನನಸಾಗ್ತಾ ಇದೆ. ಬುಲೆಟ್ ರೈಲು ಯಾವಾಗ ಸಂಚಾರ ಮಾಡಲಿದೆ ಅನ್ನುವಂತಹ ಮಾಹಿತಿ ಹೊರಬಿದ್ದಿದೆ. ಇಷ್ಟಕ್ಕೂ ಟಿಕೆಟ್ ರೇಟ್ ಎಷ್ಟು ಅಂತ ಹೇಳ್ತೀನಿ, ರೈಲು ಯಾವಾಗ ಸಂಚರಿಸುತ್ತೆ ಅಂತ ನೋಡ್ಕೊಂಬನ್ನಿ.